ಎಲ್ಲ ನಮಸ್ಕಾರ. ಏನು ದೊಡ್ಡ ಇಶ್ಯೂ ಅಲ್ಲ. ಈಗ ಆ ಟ್ಯಾಕ್ಸು ನಮ್ಮದು ಏನೋ ಮಿಸ್ಟೇಕ್ ಆಗಿದೆ. ಈ ಗಾಡಿ ನಂದು ಕೋಸೆ ಕಾಸು ಜೋಗೇಶ್ವರಿ ವೆಸ್ಟ್ ಪಟೇಲ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಬಾಂಬೆ. ಆ ಹೆಸರಲ್ಲಿ ಡಾಕ್ಯುಮೆಂಟ್ ಬೇಕನ್ನ ಇಲ್ಲಿ ಮಾತಾಡಿ ಹೇಳಿ ಸರ್. ಅಲ್ಲಿ ಈ ಗಾಡಿ ಅಲ್ಲೂ ಓಡಾಡೋದು. ಎಲ್ಲಿ ಬಾಂಬೆನಲ್ಲಿನೂ ಓಡಿಸ್ತೀವಿ, ಇಲ್ಲಿ ಬೆಂಗಳೂರಲ್ಲಿನೂ ಓಡಿಸ್ತೀವಿ. ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ 1 ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದಂತೆ ಕಾನೂನಲ್ಲಿ ಇರೋದು. 1 ಇಯರ್ವರೆಗೂ ಕರ್ನಾಟಕದಲ್ಲಿದ್ದರೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕಂತೆ. ನಮ್ಮ ಗಾಡಿ ಏನಿದೆ ಇಲ್ಲೂ ಓಡಾಡುತ್ತೆ, ಬಾಂಬೆನಲ್ಲೂ ಓಡಾಡುತ್ತೆ. ಅದಕ್ಕೆ ಇವಾಗ ಮೇಡಮ್ಮು ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಡಮ್ಮು ಈಗ ಹೇಳಿದ್ದಾರೆ, ನಮಗೆ ಆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಡ್ತೀನಿ, ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ. ಇವಾಗ ಇನ್ವೆಸ್ಟ್ ನೋಡಿಬಿಟ್ಟು ಅವರು ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನಾನು ಇವತ್ತೇ ಈ ಟ್ಯಾಕ್ಸ್ ಕಟ್ತೀನಿ. ಕಾನೂನು ವಿರೋಧವಾಗಿ ಹೋಗುವಂಥದ್ದು ಏನಿಲ್ಲ. ನಾನೊಂದು ಕಾಂಗ್ರೆಸ್ ಪಾರ್ಟಿದಿಂದ ಡಿಪ್ಯೂಟೆಡ್ MLC ಮತ್ತು ಡಿಪ್ಯೂಟೆಡ್ MLA. ನಾನು ಕಾನೂನು ವಿರೋಧವಾಗಿ ಹೋಗುವಂಥ ಕೆಲಸ ಮಾಡೋದಿಲ್ಲ. ನಮ್ಮ ಟ್ಯಾಕ್ಸ್ ಕಟ್ಟಬೇಕು, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತಂದರೆ ನನಗೆ ಖುಷಿ. ನಾನಿಲ್ಲಿ ಕರ್ನಾಟಕದಲ್ಲಿ ಸಂಪಾದನೆ ಮಾಡಿರೋನು, ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟೋಕ್ಕೆ ನನಗೇನು ಅಭ್ಯಂತರ ಇಲ್ಲ. ನಾನು ಅವರು ಈ ಟ್ಯಾಕ್ಸ್ ಡಿಮ್ಯಾಂಡ್ ಏನು ಕೊಡ್ತಾರೆ ಇವತ್ತೇ ನಾನು ಅವ್ರಿಗೆ ಟ್ಯಾಕ್ಸ್ ಪೇ ಮಾಡ್ತೀನಿ ಅಂತ. ಎಷ್ಟು ವರ್ಷದಿಂದ ಕಟ್ಟಿಲ್ಲ ಅಂತ ಏನಾದರೂ ಹೇಳಿದ್ರೆ ಎಷ್ಟು ಕಟ್ಟಬೇಕು ಅದು ಇನ್ನೂ ಗೊತ್ತಿಲ್ಲ. ನಾನು ಮೇಡಮ್ ಕೇಳಿದೆ, ಅದು ಮೀಡಿಯಾದಲ್ಲಿ ಬೇಕಾಗಿಲ್ಲ, ನಾವು ಡಿಮ್ಯಾಂಡ್ ಕೊಡ್ತೀವಿ, ಇನ್ವಾಯ್ಸ್ ಕೊಡಿ ಅಂತ ಹೇಳಿದ್ದಾರೆ. ಇನ್ವಾಯ್ಸ್ ಕೊಡ್ತಾರೆ, ಇಮಿಡಿಯೇಟಾಗಿ ಕಟ್ತೀವಿ. ಇಲ್ಲ, ಏನು ನೋಟಿಸ್ ಇಲ್ಲ, ಯಾವುದು ನೋಟಿಸ್ ಇಲ್ಲ. ಸಡನ್ ಆಗಿ ಬಂದಿದ್ದಾರೆ. ಇವಾಗ ಏನು ಇನ್ನೋರ್ಗೂ ನೋಟಿಸ್ ಕೊಟ್ಟಿಲ್ಲ, ಬರೀ ಅದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ಕಟ್ತೀನಿ ಅಂತ ಕಮಿಷನರ್ ಅವ್ರಿಗೆ ಹೇಳಿದ್ದೀನಿ. ಇವಾಗ ಟ್ಯಾಕ್ಸ್ ಅವ್ರಿಗೆ ಡಿಮ್ಯಾಂಡ್ ಏನು ಕೊಡ್ತಾರೆ ನಾನು ಕಟ್ಟಕ್ಕೆ ಇವತ್ತೇ ಕಟ್ತೀನಿ. ಇಷ್ಟು ವರ್ಷ ಯಾಕೆ ಪೆಂಡಿಂಗ್ ಉಳಿಸ್ಕೊಂಡು ಮತ್ತೆ ಕಟ್ಬಿಡ್ಬೋದಾಯ್ತಲ್ಲ? ಅಲ್ಲ, ನಮಗೆ ಕಾನೂನು ರೂಲ್ ಏನಿದೆ ನನಗೆ ಗೊತ್ತಿಲ್ಲ. ನನ್ನ ಆಫೀಸು ಬಾಂಬೆನಲ್ಲಿ ಇದೆ, ಇಲ್ಲೂ ಇದೆ. ಅಲ್ಲೂ ಓಡಾಡ್ತಾ ಇರುತ್ತೆ ಗಾಡಿ, ಇಲ್ಲೂ ಓಡಾಡ್ತಾ ಇರುತ್ತೆ. ನಾನು ಹೋಗುವಾಗ ಬಾಂಬೆಗೆ ಹೋಗುತ್ತೆ, ಇಲ್ಲಿ ಇದ್ದರೆ ಇಲ್ಲೊಂದು 15 ದಿವಸ ಇರುತ್ತೆ, ಅಲ್ಲೊಂದು 15 ದಿವಸ ಇರುತ್ತೆ. ಈ ಥರ ಯೂಸ್ ಮಾಡ್ತಾ ಇದ್ದೀವಿ. ಅದು ಕಾನೂನು ವಿರುದ್ಧವಾಗಿ ನಾನು ಹೋಗುವಂಥ ಅವನಲ್ಲ. ಕಾನೂನು ಚೌಕಟ್ಟಲ್ಲಿ ಏನಿದೆ, ಅವ್ರು ಏನು ಡಿಮ್ಯಾಂಡ್ ಕೊಡ್ತಾರೆ ಆ ಡಿಮ್ಯಾಂಡ್ ಕಟ್ತೀನಿ, ನನಗೇನು ತೊಂದರೆ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.